ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾನು ಇವತ್ತು ನಿಮಗೆ 2020 ಕ್ವೆಶನ್ ಪೇಪರ್ 1 ಅವ್ರದ್ದು ಹೇಳ್ಕೊಡ್ತೀನಿ. ಅಂದರೆ ಫಸ್ಟ್ ಪಾರ್ಟ್ 3ಅಲ್ಲಿ ನಾನು ಕ್ಲಾಸ್ 3ಅಲ್ಲಿ ಏನು ಮಾಡಿದ್ದೀನಿ, 2020 ಪೇಪರು ಅದು 15 ಕ್ವೆಶನ್ಸ್ ಮಾಡಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಇದರಲ್ಲಿ. ಓಕೆ, ಇದು ಕ್ಲಾಸ್ ನಂಬರ್ 4. ಸೊ ಇದರಲ್ಲಿ ನಾನು ಹೇಳೋದೇನೆಂದರೆ, ಪೇಪರ್ 1 ಅವರಾಗಿರಲಿ ಪೇಪರ್ 2 ಅವರಾಗಿರಲಿ ಸೈಕಾಲಜಿ ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಒಂದು ವಿಡಿಯೋ ಮಿಸ್ ಮಾಡ್ದಂಗೆ ನೋಡಿ, ನೀವು ಪೇಪರ್ 1 ಪೇಪರ್ 2 ಎರಡು ಸೇಮ್ ಸಿಲೆಬಸ್ ಇರುತ್ತೆ. ಸೊ ಎಲ್ಲ ಕ್ವೆಶನ್ ಪೇಪರ್ಸ್ನು ನೀವು ಎಲ್ಲ ಕ್ಲಾಸಸ್ನು ಅಟೆಂಡ್ ಮಾಡಿ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಸೀಟೆಡ್ ಕ್ವೆಶನ್, ಇದರಲ್ಲೇ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ, ಅದಕ್ಕೋಸ್ಕರ. ಸೊ ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಎಕ್ಸ್ಪ್ಲೈನ್ಸ್ ಹೌ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್. ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಅಂದರೆ ಏನು? ಇಲ್ಲಿ ಆಪ್ಷನ್ಸ್ 4 ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಅಂದರೆ ಏನು? ಹೆಡ್ ಟು ಟೋ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಹೆಡ್ ಟು ಟೋ. ಹೆಡ್ಡಿಂದ ಟೋವರೆಗೂ ಒಂದು ಡೆವಲಪ್ಮೆಂಟ್ ಆಗುತ್ತಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ? ಸೆಫಲೋಕಾರ್ಡಲ್ ಡೆವಲಪ್ಮೆಂಟ್ ಅಥವಾ ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಬರುತ್ತೆ, ಅದು ಏನು ಅಂತಂದ್ಬಿಟ್ಟು ನೆಕ್ಸ್ಟ್ ಕ್ವೆಶನಲ್ಲಿ ನೋಡೋಣ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್, ಏನಿರಲಿ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಈಸ್ ಇನ್ಕರೆಕ್ಟ್. ಕ್ವೆಶನಲ್ಲಿ ನಾಟ್ ಅಂತ ಕೇಳ್ಬೋದು, ಯಾವುದು ಈ ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಇದೆ ಅಂತ ಕೇಳ್ಬೋದು, ಯಾವ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಕೇಳ್ಬೋದು. ನಾಟ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂತ ಕೇಳ್ಬೋದು. ಸೊ ಕ್ವೆಶನ್ ಕರೆಕ್ಟಾಗಿ ಓದಬೇಕು. ಆಪ್ಷನ್ಸ್ ನೋಡಿ, ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ಮೆಚ್ಯುರೇಷನ್ ಆ್ಯಂಡ್ ಲರ್ನಿಂಗ್, ಇದು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಕರೆಕ್ಟಾಗಿದೆ. ಸೆಕೆಂಡ್ ಆಪ್ಷನ್, ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಎ ಕಾನ್ಸ್ಟೆಂಟ್ ಇಂಟ್ರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಒಂದು ಡೆವಲಪ್ಮೆಂಟ್ ವಿಕಾಸ ಏನಾಗಿರುತ್ತೆ, ಒಂದು ಕಾನ್ಸ್ಟೆಂಟ್ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟಲ್ಲಿ. ಸೊ ಅದರಿಂದನೂ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆಪ್ಷನ್ ಬಿನೂ ಏನಿದೆ, ಅದು ಕೂಡ ಒಂದು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಆಗಿರುತ್ತೆ. ಆಪ್ಷನ್ ಸಿ, ಎವ್ರಿ ಚೈಲ್ಡ್ ಗೋಸ್ ಥ್ರೂ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಎಟ್ ದೇರ್ ಆರ್ ವೈಡ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಚೈಲ್ಡ್, ಅದು ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ನಂಬರ್ 4 ನೋಡಿ, ಡೆವಲಪ್ಮೆಂಟ್ ಈಸ್ ಅ ಕ್ವಾಂಟಿಟೇಟಿವ್ ಪ್ರೋಸೆಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಪ್ರಿಸೈಸ್ಲಿ. ಸೊ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸ್ 1ಅಲ್ಲಿ ಹೇಳಿದ್ದೀನಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಏನು ಮೇನ್ ಡಿಫ್ರೆನ್ಸ್ ಇರುತ್ತೆ. ಡೆವಲಪ್ಮೆಂಟ್ ಇದೆಯಲ್ಲ, ಇದು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಬೋತ್, ಆದರೆ ಒಂದು ಗ್ರೋತ್ ಇದೆಯಲ್ಲ ಅದು ಕ್ವಾಂಟಿಟೇಟಿವ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇದಕ್ಕೆ ಆನ್ಸರ್. ಏನು, ಇದು ಒಂದು ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲ. ಡೆವಲಪ್ಮೆಂಟ್ ಈಸ್ ಅ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಬೋತ್. ನೆಕ್ಸ್ಟ್ ಕ್ವೆಶನ್, ದ ಯುನೀಕ್ ಇಂಟರಾಕ್ಷನ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಕ್ಯಾನ್ ರಿಸಲ್ಟ್ ಇನ್ ಡಿಫ್ರೆಂಟ್ ಪಾತ್ಸ್ ಆ್ಯಂಡ್ ಔಟ್ಕಮ್ಸ್ ಆಫ್ ಡೆವಲಪ್ಮೆಂಟ್. ಸೊ ಇದಕ್ಕೆ ಆಪ್ಷನ್ ನಂಬರ್ 2 ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆನ್ಸರ್. ಏನು, ಒಂದು ಇಂಟ್ರಾಕ್ಷನ್ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಎರಡರಿಂದ ಏನಾಗುತ್ತೆ, ಒಂದು ಡೆವಲಪ್ಮೆಂಟ್ ಆಗುತ್ತೆ. ಒಂದು ಡೆವಲಪ್ಮೆಂಟಲ್ಲಿ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಎರಡು ರೋಲ್ ಇರುತ್ತೆ, ಎರಡು ಇಂಟ್ರಾಕ್ಷನ್ ಆದಾಗ ಒಂದು ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್? ನಾಟ್ ದ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್. ಓಕೆ, ಆಪ್ಷನ್ಸ್ ನೋಡೋಣ. ಆಲ್ ಡೆವಲಪ್ಮೆಂಟ್ ಫಾಲೋಸ್ ಎ ಸೀಕ್ವೆನ್ಸ್. ಆಲ್ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಆರ್ ಇಂಪಾರ್ಟೆಂಟ್. ಆಲ್ ಡೆವಲಪ್ಮೆಂಟ್ ರಿಸಲ್ಟ್ಸ್ ಫ್ರಮ್ ಆನ್ ಇಂಟರಾಕ್ಷನ್ ಆಫ್ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಫೋರ್ತ್ ಆಪ್ಷನ್, ಆಲ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಪ್ರೊಸೀಡ್ ಅಟ್ ಈಕ್ವಲ್ ರೇಟ್. ಸೊ ಇದಕ್ಕೆ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ಏನಕ್ಕೆ ಅಂತಂದರೆ, ನೀವು ಗೆಸ್ ಮಾಡ್ಬೋದು, ಏನು ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಅದು ಬೇರೆ ಬೇರೆ ಅದರಲ್ಲಿ, ಅಂದರೆ ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಅದು ಎಲ್ಲ ಪರ್ಸನ್ಸಲ್ಲೂ ಏನು ಈಕ್ವಲ್ ರೇಟ್ ಇರೋದಿಲ್ಲ. ನಿಮಗೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಇದು 3 ಗೊತ್ತಿರಬೇಕು. ಏನಕ್ಕಂದರೆ ಆಪ್ಷನ್ ಸಿ ಇದೆಯಲ್ಲ, ಆಲ್ ಡೆವಲಪ್ಮೆಂಟ್ ರಿಸಲ್ಟ್ಸ್ ಫ್ರಮ್ ಆನ್ ಇಂಟರಾಕ್ಷನ್ ಆಫ್ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಇದು ಡೈರೆಕ್ಟ್ ಹೀಗೆ ಕ್ವೆಶನ್ ಕೇಳಿದ್ದಾರೆ. ರಿಸಲ್ಟ್ಸ್ ಫ್ರಮ್ ಎನ್ ಇಂಟರಾಕ್ಷನ್ ಆಫ್ ಏನು ಆಪ್ಷನ್ಸಲ್ಲಿ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ, ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದೊಂದು ಆಪ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ಆಪ್ಷನಿಂದನೇ ಒಂದು ಕ್ವೆಶನ್ ಫ್ರೇಮ್ ಮಾಡ್ಬೋದು ನಿಮಗೆ. ನೆಕ್ಸ್ಟ್ ಕ್ವೆಶನ್, ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ ನಂಬರ್ ಡಿ. ಇದಕ್ಕೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್.
ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಆದರೆ ಇಲ್ಲಿ ಕ್ವೆಶನಲ್ಲಿ ಗ್ರೋತ್ ಅಂತ ಕೊಟ್ಟಿದ್ರೆ ಇದು ಏನು ಒಂದು ಗ್ರೋತ್ ಡಿಪೆಂಡ್ಸ್ ಆನ್ ಇಟ್ ಈಸ್ ಕ್ವಾಂಟಿಟೇಟಿವ್. ಗ್ರೋತ್ ಏನಿದೆ ಅದು ಒಂದು ಕ್ವಾಂಟಿಟೇಟಿವ್. ಡೆವಲಪ್ಮೆಂಟ್ ಏನಿದೆ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಕಂಟೆಕ್ಸ್ಟ್ ಆಫ್ ನೇಚರ್ ನರ್ಚರ್ ಡಿಬೇಟ್ which one of the following statements seems appropriate to you? Options: A child is like a blank slate whose character can be molded by the environment into any shape. B, environmental influences only have a little value in shaping up a child's behavior which is primarily genetically determined. ಸೊ ನಿಮಗೆ ನಾನು ಆಲ್ರೆಡಿ ನೇಚರ್ ನರ್ಚರ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಪ್ರಿವಿಯಸ್ ಕ್ಲಾಸಸಲ್ಲಿ. ಆ್ಯಕ್ಚುಲಿ ನಾನು 4 ಆಪ್ಷನ್ಸ್ ಕೊಟ್ಟಿದ್ದರೆ ನಿಮಗೆ ಇನ್ನೂ ಕರೆಕ್ಟಾಗಿ ಇನ್ನೂ ಕ್ಲಿಯರ್ ಆಗ್ತಾಯಿತ್ತು. ಸೊ ಇದರಲ್ಲಿ ಏನು ಅಂತ ಕೇಳಿದರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದೆರಡರಲ್ಲಿ ಯಾವ ಕರೆಕ್ಟ್ ಆಗಿದೆ ನೋಡಿ, ಆಪ್ಷನ್ ನಂಬರ್ ಎ ಕರೆಕ್ಟ್ ಆಗಿದೆ. ಏನಕ್ಕಂದರೆ ಎ ಚೈಲ್ಡ್ ಈಸ್ ಎ ಬ್ಲ್ಯಾಂಕ್ ಸ್ಲೇಟ್ ಥರ ಇರ್ತಾರೆ ಮಕ್ಕಳಿಗೆ. ಅವ್ರ ಕ್ಯಾರೆಕ್ಟರ್ ಏನಿದೆ, ಅವ್ರ ಕ್ಯಾರೆಕ್ಟರ್ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಎಂಥ ಎನ್ವಿರಾನ್ಮೆಂಟ್ ಕೊಡ್ತೀರಾ, ನೀವು ಒಳ್ಳೆಯದನ್ನು ಕಲಿಸಿದ್ರೆ ಮಕ್ಕಳು ಒಳ್ಳೆಯದನ್ನು ಕಲಿತಾರೆ. ನೀವು ಕಲಿಸಿದ್ರೆ ನೀವು ಮನೇಲಿ ಎನ್ವಿರಾನ್ಮೆಂಟ್ ಜಗಳ ಆಡ್ತಾಯಿದ್ರೆ ಮಕ್ಕಳು ಅದನ್ನೇ ನೋಡಿಬಿಟ್ಟು ಕಲಿತಾರೆ. ಸೊ ಅದೇನಾಯಿತು, ಮನೆ ಎನ್ವಿರಾನ್ಮೆಂಟ್ ನೇಚರ್ ಏನಿರುತ್ತೆ ನರ್ಚರ್, ನೀವು ಹೇಗೆ ನರ್ಚರ್ ಮಾಡ್ತೀರಾ ಮಕ್ಕಳಿಗೆ, ಆ ಥರ ಮಕ್ಕಳು ಆಗ್ತಾರೆ. ಸೊ ನರ್ಚರ್ ಅಂದರೆ ಏನು, ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಕ್ವೆಶನ್. ಓಕೆ, ನಾನು ಕ್ಲಾಸ್ 3ಯಲ್ಲಿ ಕ್ವೆಶನ್ ನಂಬರ್ 75ವರೆಗೂ ಮಾಡಿದ್ದೆ. ಓಕೆ, ಇವಾಗ ಕ್ವೆಶನ್ ನಂಬರ್ 76 ಇದು 2020 ಕ್ವೆಶನ್ ಪೇಪರ್. ಓಕೆ, ಆ್ಯನ್ ಅಚೀವ್ಮೆಂಟ್ ಟೆಸ್ಟ್ ಡಸ್ ನಾಟ್ ಮೆಷರ್. ಅಚೀವ್ಮೆಂಟ್ ಟೆಸ್ಟ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಕ್ವೆಶನ್ಸ್ ಕಂಪಲ್ಸರಿ ಒಂದು ಕ್ವೆಶನ್ ಕೇಳ್ತಾರೆ, ಯಾವ ಸಬ್ಜೆಕ್ಟ್ ಪೆಡಗಾಲಜಿಲಾದರೂ ಆಗಿರ್ಬೋದು. ಓಕೆ, ಆ್ಯನ್ ಅಚೀವ್ಮೆಂಟ್ ಟೆಸ್ಟ್ ಡಸ್ ನಾಟ್ ಮೆಷರ್ ಏನು, ಆಪ್ಷನ್ ನಂಬರ್ 4 ಆ್ಯಟಿಟ್ಯೂಡ್ಸ್ ಇದಕ್ಕೆ ರೈಟ್ ಆನ್ಸರ್. ಒಂದು ಅಚೀವ್ಮೆಂಟ್ ಟೆಸ್ಟ್ ಮಾಡಿದಾಗ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್ಸ್ ಇದನ್ನೆಲ್ಲ ಅಲ್ಲಿ ಮೆಷರ್ ಮಾಡ್ತಾರೆ. ಒಂದು ಅಚೀವ್ಮೆಂಟ್ ಟೆಸ್ಟ್ ನೀವೆಷ್ಟು ಅಚೀವ್ ಮಾಡಿದ್ದೀರಾ, ಏನೇನು ಅಚೀವ್ ಮಾಡಿದ್ದೀರಾ, ಒಂದು ಸ್ಕಿಲ್ ಆಗಿರಲಿ, ನಾಲೆಜ್ ಆಗಿರಲಿ, ಅಂಡರ್ಸ್ಟ್ಯಾಂಡ್ ಆಗಿರಲಿ, ಇದನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಆದರೆ ಆ್ಯಟಿಟ್ಯೂಡ್ಸ್ ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ನೋಡಿ ಈ ಸ್ಲೈಡಲ್ಲಿ ಆ್ಯನ್ ಅಚೀವ್ಮೆಂಟ್ ಟೆಸ್ಟ್ ಇಸ್ ಅ ಟೆಸ್ಟ್ ಆಫ್ ಡೆವಲಪ್ಡ್ ಸ್ಕಿಲ್ ಆರ್ ನಾಲೆಜ್. ನಾನು ಒಂದು ಇದರಲ್ಲಿ ಕೊಟ್ಟಿದ್ದೀನಿ ನೋಡಿ, ಮೌಲ್ಯಮಾಪನ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಲ್ಲಿ ಒಂದ್ಸರಿ ಚೆಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋಸ್ ಅಂತ ಇದೆ ನೋಡಿ, ಅದರಲ್ಲಿದೆ ಆ ಪ್ಲೇಲಿಸ್ಟಲ್ಲಿ. ಏನು ಅಚೀವ್ಮೆಂಟ್ ಟೆಸ್ಟ್, ಆ ಮೌಲ್ಯಮಾಪನದಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂದರೆ ಏನು, ಇವ್ಯಾಲ್ಯೂಯೇಷನ್ ಅಂದರೆ ಏನು, ಟೈಪ್ಸ್ ಆಫ್ ಅಚೀವ್ಮೆಂಟ್ ಟೆಸ್ಟ್ ಏನೇನಿದೆ ಅದೆಲ್ಲ ನಿಮಗೆ ಅದರಲ್ಲಿ ಡೀಟೇಲಾಗಿ ಸಿಗುತ್ತೆ. ಸೊ ಅಚೀವ್ಮೆಂಟ್ ಟೆಸ್ಟ್ ಅಂದರೆ ಏನು, ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಅಚೀವ್ಮೆಂಟ್ ಟೆಸ್ಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್. ಏನಕ್ಕೆ, ಇಟ್ ಈಸ್ ಡೆವಲಪ್ಡ್ ಟು ಮೆಷರ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಲರ್ನ್ಡ್ ಇನ್ ಅ ಗಿವನ್ ಗ್ರೇಡ್ ಲೆವೆಲ್. ಇವಾಗ ನೀವು 2nd ಸ್ಟ್ಯಾಂಡರ್ಡಲ್ಲಿದ್ದೀರಾ ಅಥವಾ 3rd ಸ್ಟ್ಯಾಂಡರ್ಡ್ ಮಗು, ಆ ಗ್ರೇಡಲ್ಲಿ ಆ ಲೆವೆಲಲ್ಲಿ ಏನು ಸ್ಕಿಲ್ ಕೊಟ್ಟಿದ್ದೀರೋ ಆ ಡೆವಲಪ್ ಆಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಮೆಷರ್ ಮಾಡೋದು. ಇಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಡೆವಲಪ್ ಟು ಮೆಷರ್ ಸ್ಕಿಲ್ಸ್, ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ಸ್ ಬಟ್ ನಾಟ್ ಆ್ಯಪ್ಟಿಟ್ಯೂಡ್. ಸೊ ಇದನ್ನು ನೀವು ಡೀಟೇಲಾಗಿ ಕಂಪಲ್ಸರಿ ಕಲಿಬೇಕು. ಏನಕ್ಕೆ ಇಂಗ್ಲೀಷ್ ಪೆಡಗಾಜಿಲೂ ಕೇಳ್ತಾರೆ, ಮ್ಯಾಥ್ಸ್ ಪೆಡಗಾಜಿಲೂ ಕೇಳ್ಬೋದು, ಯಾವ ಪೆಡಗಾಜಿಲಾದರೂ ಕೇಳ್ಬೋದು. ಅಚೀವ್ಮೆಂಟ್ ಟೆಸ್ಟ್ ಡಸ್ ನಾಟ್ ಮೆಷರ್ ಏನು ಆ್ಯಟಿಟ್ಯೂಡ್ಸ್, ಇಟ್ ಮೆಷರ್ಸ್ ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಕ್ವೆಶನ್ ನಂಬರ್ 77. Stimulus variation by the teacher in the classroom is one of the techniques of option number 1 enhancing motivation, 2nd arousing curiosity, 3rd creating interest, 4th goal direction. So option number 1 ಇದಕ್ಕೆ right answer, enhancing motivation, enhance motivation. ಇವಾಗ ಕ್ವೆಶನ್ ಅರ್ಥ ಮಾಡ್ಕೊಬೇಕು. ಸ್ಟಿಮ್ಯುಲಸ್ ವೇರಿಯೇಷನ್ ಅಂದರೆ ಇದು ಒಂಥರ ಟೈಪ್ ಆಫ್ ಟೆಕ್ನಿಕ್. ಇದು ಒಂದು ಸ್ಟಿಮ್ಯುಲಸ್ ವೇರಿಯೇಷನ್ ಅಂದರೆ ಏನು, ಟೀಚರ್ ಒಂದು ಕಡೆ ನಿಂತ್ಕೊಂಡ ಹಾಗೆ ಟೀಚರ್ ಏನು ಮಾಡ್ತಾರೆ, ಒಂದು ಲೆಸನ್ ಹೇಳ್ಕೊಡ್ಬೇಕಾದ್ರೆ ಒಂದು ಹೇಳ್ತಾ ಒಂದೇ ಸತಿ ಟೋನ್ ಜೋರಾಗಿ ಮಾಡಿಬಿಡ್ತಾರೆ. ಏನಕ್ಕೆ, ಒಂದು ಮಕ್ಕಳಲ್ಲಿ ಒಂದು
ಅಟೆನ್ಷನ್ ಅವ್ರ ಕಡೆ ತರಿಸೋದಕ್ಕೋಸ್ಕರ ಅವ್ರ ಕಡೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಸ್ಲೋ ಆಗಿ ಮಾತಾಡ್ತಾ ಇಟ್ ವಾಸ್ ಅ ಬಿಗ್ ಟ್ರೀ ಅಂತ ಒಂದು ಹೇಳ್ತಾರೆ. ಸೊ ಏನಕ್ಕೆ ಈ ಥರ ಮಾಡ್ತಾರೆ, ಒಂದು ಹೇಳಬೇಕಾದ್ರೆ ಹೇಳ್ತಾ ಒಂದೇ ಸರಿ ಲೌಡ್ ವಾಯ್ಸ್ ಮಾಡೋದು, ಸ್ಲೋ ವಾಯ್ಸ್ ಮಾಡೋದು, ಹಿ ವಾಸ್ ಸ್ಲೋಲಿ ಕಮಿಂಗ್ ಅಂತ ಹೇಳೋದು, ಆ ಥರ ಒಂದು ವಾಯ್ಸಲ್ಲಿ ಟೋನ್ ಚೇಂಜ್ ಮಾಡೋದು, ಮೇಲೆ ಕೆಳಗಡೆ ಮಾಡಿ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆ ಕಡೆ ಈ ಕಡೆಯಿಂದ ಮೂಮೆಂಟ್ ಮಾಡಿ ಓಡಾಡಿಕೊಂಡು ಒಂದು ಟೋನಲ್ಲಿ ಚೇಂಜ್ ಮಾಡಿಕೊಂಡು ಆ ಥರ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಸ್ಟಿಮ್ಯುಲಸ್ ವೇರಿಯೇಷನ್ ಅಂತಾರೆ. ಸ್ಟಿಮ್ಯುಲಸ್ ವೇರಿಯೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ ಇದು ಏನಕ್ಕೆ ಮಾಡೋದು ಟೀಚರ್ ಅಂತಂದರೆ, ಆಪ್ಷನ್ ನಂಬರ್ 1 ಎನ್ಹ್ಯಾನ್ಸಿಂಗ್ ಮೋಟಿವೇಶನ್. ಒಂದು ಮೋಟಿವೇಶನ್ನ ಒಂದು ರಿಚ್ ಮಾಡೋಕ್ಕೆ. ಎನ್ಹ್ಯಾನ್ಸ್ ಈ ವರ್ಡ್ ಇದೆಯಲ್ಲ ನಿಮಗೆ ಇಂಗ್ಲೀಷ್ ಪೆಡಗಾಜಿಲಿ ಬರುತ್ತೆ. ಎನ್ಹ್ಯಾನ್ಸ್ ಅಂದರೆ ಒಂದು ರಿಚ್ ಮಾಡೋದಕ್ಕೆ. ರಿಚ್ ಅಂದರೆ ಏನು, ಎನ್ಹ್ಯಾನ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ನಾನ್ ವೆಜ್ ಏನು ಮಾಡ್ತಾಯಿದ್ದೀರಾ, ಆ ನಾನ್ ವೆಜ್ಜಲ್ಲಿ ನೀವು ಒಂದು ಕೊತ್ತಂಬರಿ, ಕೊರಿಯಂಡರ್ ಲೀವ್ಸ್ ಹಾಕ್ತೀರಾ. ಸೊ ಅದು ಹಾಕಿದಾಗ ಏನಾಗುತ್ತೆ, ಆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ರಿಚ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ ಎನ್ಹ್ಯಾನ್ಸ್ ಮೋಟಿವೇಶನ್ ಮಾಡೋದಕ್ಕೋಸ್ಕರ ಟೀಚರ್ ಏನು ಮಾಡ್ತಾರೆ, ಒಂದು ಸ್ಟಿಮ್ಯುಲಸ್ ವೇರಿಯೇಷನ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸ್ಟಿಮ್ಯುಲಸ್ ವೇರಿಯೇಷನ್ ಟೆಕ್ನಿಕ್ ಯೂಸ್ ಮಾಡಿದಾಗ ಒಂದು ಎನ್ಹ್ಯಾನ್ಸ್ ಮೋಟಿವೇಶನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 78. Howard Gardner proposed that the different types of intelligence that grow develop differently in different people depends upon their options: hereditary characters, environmental experiences, third, hereditary characteristics and environmental experiences, fourth, mental capabilities. ಇಲ್ಲಿ ಹೋವರ್ಡ್ ಗಾರ್ಡ್ನರ್ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸೊ ಗಾರ್ಡ್ನರ್ ಬಗ್ಗೆ ಮತ್ತು ಗಿಲ್ಫೋರ್ಡ್ ಬಗ್ಗೆ ಇಬ್ಬರಲ್ಲಿ ಒಬ್ರದ್ದು ಕಂಪಲ್ಸರಿ ಒಂದು ಕ್ವೆಶನ್ ಕೇಳ್ತಾರೆ 100%. 2019-2020 ಎರಡರಲ್ಲೂ ಗಾರ್ಡ್ನರ್ ಬಗ್ಗೆ ಗಿಲ್ಫೋರ್ಡ್ ಬಗ್ಗೆ ಒಂದೊಂದು ಕ್ವೆಶನ್ ಕೇಳಿದ್ದಾರೆ. ಪೇಪರ್ 1ಅಲ್ಲಿ, ಪೇಪರ್ 2 ಅವ್ರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಹೆರಿಡಿಟರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಕ್ಸ್ಪೀರಿಯನ್ಸಸ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ನಾರ್ಮ್ ರೆಫರೆನ್ಸ್ ಟೆಸ್ಟ್ ಕ್ಯಾನ್ ಬಿ ಯೂಸ್ ಟು ಮೆಷರ್. ಓಕೆ ಫ್ರೆಂಡ್ಸ್, ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಇದು ಗೊತ್ತಿರಲಿ ನಿಮಗೆ, ಬಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ. ಯೂಶ್ವಲಿ ಜಾಸ್ತಿ ಕೇಳಿಲ್ಲ ಇದು. 2020 ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು, ತುಂಬ ಡೀಪ್ ಕ್ವೆಶನ್ಸ್ ಕೇಳಿದರು. ಓಕೆ, ನಾರ್ಮ್ ರೆಫರೆನ್ಸ್ ಟೆಸ್ಟ್ ಕ್ಯಾನ್ ಬಿ ಯೂಸ್ ಟು ಮೆಷರ್. ಆಪ್ಷನ್ ನಂಬರ್ 3 ಆಪ್ಟಿಟ್ಯೂಡ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 80. At the post-conventional stage, moral judgments are based upon the child's belief in universal principles of. ಇಲ್ಲಿ ಏನು, ಇದು ಪೇಪರ್ 1ಅಲ್ಲಿ ಕಂಪಲ್ಸರಿ 2 ಮಾರ್ಕ್ಸಿಂದು ಕೇಳಿದ್ದಾರೆ. ಸೊ 1 ಮಾರ್ಕ್ ಆದರೂ ಗ್ಯಾರಂಟಿ ಕೊಡ್ತಾರೆ. ಕೋಲ್ಬಾಕ್ಸ್ ಥಿಯರಿ, ವೈಗಾಸ್ಕಿ ಥಿಯರಿ, ಪಿಯಾಜೆ ಥಿಯರಿ ಕಂಪಲ್ಸರಿ. ಈ 3 ಥಿಯರೀಸ್ ಕಂಪಲ್ಸರಿ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಂದು ಕಂಪಲ್ಸರಿ ಕೊಡ್ತಾರೆ. ಓಕೆ, ಇದು ಕೋಲ್ಬಾಕ್ಸ್ ಥಿಯರಿಯಲ್ಲಿ ಇಲ್ಲಿ ಏನು ಹೇಳಿದ್ದಾರೆ, ಪೋಸ್ಟ್ ಕನ್ವೆನ್ಷನಲ್ ಬಗ್ಗೆ ಕೇಳಿದ್ದಾರೆ. ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಅಂದರೆ ಲಾಸ್ಟ್ ಸ್ಟೇಜ್. ಇದು ಪ್ರೀ ಕನ್ವೆನ್ಷನಲ್ ಸ್ಟಾರ್ಟಿಂಗ್, ಅದರಲ್ಲಿ 2 ಲೆವೆಲ್ ಇರುತ್ತೆ. ಸೆಕೆಂಡ್ ಕನ್ವೆನ್ಷನಲ್, ಥರ್ಡ್ ಪೋಸ್ಟ್ ಕನ್ವೆನ್ಷನಲ್. ಇದು ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್, ಥರ್ಡ್ ಸ್ಟೇಜ್, ಅದರಲ್ಲಿ 2 ಲೆವೆಲ್ ಇರುತ್ತೆ. 5th ಮತ್ತು 6th ಲೆವೆಲ್ ಅಂತಂದ್ಬಿಟ್ಟು ಒಂದೊಂದು ಸ್ಟೇಜಲ್ಲಿ 2 ಲೆವೆಲ್. ನಿಮಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದು ಇಮೇಜ್ ಕೊಟ್ಟಿದ್ದೀನಿ, ಅದಕ್ಕೆ ರಿಲೇಟೆಡ್ ಸ್ಲೈಡ್ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಏನಾಗುತ್ತೆ, ಈ ಸ್ಟೇಜಲ್ಲಿ ಏನಾಗುತ್ತೆ, ಪೋಸ್ಟ್ ಲೆವೆಲ್ ಸ್ಟೇಜಲ್ಲಿ ಒಂದು ರೆಸ್ಪೆಕ್ಟ್, ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಇಲ್ಲೇನಿದೆ, ಬೇಸ್ಡ್ ಅಪಾನ್ ದ ಚೈಲ್ಡ್ಸ್ ಬಿಲೀಫ್ ಇನ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ. ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂದ್ರೇನು, ಒಂದು ರೆಸ್ಪೆಕ್ಟ್, ಒಂದು ಜಸ್ಟಿಸ್, ಒಂದು ಈಕ್ವಾಲಿಟಿ. ನಮ್ಮ ಸೊಸೈಟಿಯಲ್ಲಿ ನಾವು ಈಕ್ವಲ್ ಆಗಿರಬೇಕು, ನಮಗೆ ಜಸ್ಟಿಸ್ ಸಿಗಬೇಕು, ಒಂದು ರೆಸ್ಪೆಕ್ಟ್ ಸಿಗಬೇಕು. ಇದು ಯಾವಾಗ ಮಾಡ್ತಾರೆ ಅಂದರೆ, ಒಂದು ಅಡಾಲಸೆನ್ಸ್ ಏಜಲ್ಲಿ ಇರ್ತಾರಲ್ಲ ಆ ಮಕ್ಕಳು ಮಾಡೋದಿದು. ಅಡಾಲಸೆನ್ಸ್ ಏಜಲ್ಲಿ ಏನು, ಅವರು ಒಂದು ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂತ ಇರುತ್ತೆ ಅವ್ರ ಮಕ್ಕಳಲ್ಲಿ. ಇದೇ ಥರ ಒಂದು ಗುಡ್ ಬಾಯ್ ಮತ್ತು ಬ್ಯಾಡ್ ಬಾಯ್ ಓರಿಯೆಂಟೇಷನ್ ಅದು ಯಾವ ಲೆವೆಲಲ್ಲಿ ಅಂತ ಕೇಳ್ಬೋದು ನಿಮಗೆ. 2019 ಪೇಪರಲ್ಲಿ ಕೇಳಿದರು, ಪೇಪರ್ 1ಅಲ್ಲಿ. ಓಕೆ, ಆ ಥರ ಕೇಳಿದಾಗ ನಿಮಗೆ ನೋಡಿ ಈ ಸ್ಲೈಡಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಲೆವೆಲ್ ಕೆಳಗಡೆಯಿಂದ ಫಸ್ಟ್ ಲೆವೆಲ್ ಏನಿರುತ್ತೆ, ಒಂದು ಪ್ರೀ ಕನ್ವೆನ್ಷನಲ್, ಯಂಗರ್ ಮಕ್ಕಳು, ಯಂಗರ್ ದೆನ್
6 years old ಏನು ಮಾಡ್ತಾರೆ, ಪನಿಷ್ಮೆಂಟ್ ಮಾಡ್ತಾರೆ ಅಂತಂದ್ಬಿಟ್ಟು ಫಸ್ಟ್ ಸ್ಟೆಪ್ಪಲ್ಲಿ ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್ ಓರಿಯೆಂಟೇಷನ್, ಒಬೇ ರೂಲ್ಸ್ ಟು ಅವಾಯ್ಡ್ ಪನಿಷ್ಮೆಂಟ್. ಏನನ್ನು ಕೇಳಿಲ್ಲ ಅಂದರೆ ಟೀಚರ್ ಹೊಡಿತಾರೆ ಅಂತ, ಅದಕ್ಕೋಸ್ಕರ ಒಬೇ ಮಾಡ್ತಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನೇವ್ ಹಿಡೋನಿಸಮ್, ಅದು ಬೇಡ, ಏನಕ್ಕೋಸ್ಕರ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ, ಟು ಗೆಟ್ ರಿವಾರ್ಡ್ಸ್, ಈ ಪ್ರೈಸ್ ಸಿಗುತ್ತೆ ನಾನು ಮಾಡಿದ್ರೆ, ಅಥವಾ ಒಂದು ಚಾಕ್ಲೇಟ್ ಸಿಗುತ್ತೆ ನಾನು ಈ ಥರ ಮಾಡಿದ್ರೆ ಅಂತಂದ್ಬಿಟ್ಟು ರಿವಾರ್ಡ್ಸಿಗೋಸ್ಕರ, ಒಂದು ಪ್ರೈಸ್ಗೋಸ್ಕರ, ಟು ಹ್ಯಾವ್ ಫೇವರ್ಸ್ ಇನ್ ರಿಟರ್ನ್. ಇಲ್ಲಿ ಸೆಲ್ಫ್ ಓರಿಯೆಂಟೆಡ್ ಅಂತಲೂ ಹೇಳ್ಬೋದು, ಇದಕ್ಕೆ ಸೆಲ್ಫ್ ಓರಿಯೆಂಟೇಷನ್ ಅಂತಲೂ ಹೇಳ್ತಾರೆ ಸ್ಟೆಪ್ 2ಗೆ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಅದು ಯಾವುದ್ರಲ್ಲಿ ಬರುತ್ತೆ, ಥರ್ಡ್ ಮತ್ತು ಫೋರ್ತ್ ಸ್ಟೆಪ್ ಅದು ಲೆವೆಲ್ 2 ಕನ್ವೆನ್ಷನಲ್ ಲೆವೆಲಲ್ಲಿ ಬರುತ್ತೆ. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಲೆವೆಲ್ 2 ಬರೀ ಅದೇನು ಕನ್ವೆನ್ಷನಲ್ ಲೆವೆಲ್, ಅದರಲ್ಲಿ ಏನಾಗುತ್ತೆ 7 to 11 years. ಅವ್ರು ಏನು ಮಾಡ್ತಾರೆ, ಸ್ಟೆಪ್ 3 ಅಥವಾ ಸ್ಟೇಜ್ 3 ಅಲ್ಲಿ ಒಂದು ಗುಡ್ ಬಾಯ್ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಗುಡ್ ಗರ್ಲ್ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಸೊ ಗುಡ್ ಬಾಯ್ ಗುಡ್ ಗರ್ಲ್ ಮಾರಾಲಿಟಿ ಇರುತ್ತೆ. ಕನ್ಫರ್ಮ್ಸ್ ಟು ಅವಾಯ್ಡ್ ಡಿಸಪ್ರೂವಲ್ ಆರ್ ಡಿಸ್ಲೈಕ್ ಬೈ ಅದರ್ಸ್. ಅವರು ಬೇರೆಯವರು ಡಿಸ್ಲೈಕ್ ಮಾಡಿಬಿಟ್ರೆ ಅಂತಂದ್ಬಿಟ್ಟು ಚೆನ್ನಾಗಿಲ್ಲ, ನಿನ್ನ ಗುಡ್ ಬ್ಯಾಡ್ ಅಂತ ಹೇಳಿಬಿಡ್ತಾರೆ ಅಂತಂದ್ಬಿಟ್ಟು ವರ್ಕ್ ಮಾಡೋದು. ಓಕೆ, ಫೋರ್ತ್ ಸ್ಟೇಜ್ ಲಾಯಲ್ಟಿ ಟು ಲಾ ಆ್ಯಂಡ್ ಆರ್ಡರ್ ಇರುತ್ತೆ. ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂತ ಕೇಳ್ಬೋದು. ಸ್ಟೇಜ್ 4ಅಲ್ಲಿ ಲಾ ಆ್ಯಂಡ್ ಆರ್ಡರ್, ಇದು ಏನು ಮಾಡ್ತಾರೆ, ಇಲ್ಲಿ ಕನ್ಫರ್ಮ್ಸ್ ಟು ಅವಾಯ್ಡ್ ಸೆನ್ಶ್ಯೂರ್ ಬೈ ಅಥಾರಿಟೀಸ್. ಇಲ್ಲಿ ಏನು ಮಾಡ್ತಾರೆ, ಅವಾಯ್ಡ್ ಅಥಾರಿಟೀಸಿಂದ, ಮೇಲೆ ಅಥಾರಿಟೀಸಿಂದ ಏನಾದರೂ ಒಂದು ಪನಿಷ್ಮೆಂಟ್ಗೆ ಅವಾಯ್ಡ್ ಮಾಡಿಕೊಳ್ಳೋದಕ್ಕೋಸ್ಕರ, ಪನಿಷ್ಮೆಂಟ್ ಅಂತ ಬರೋಲ್ಲ ಇಲ್ಲಿ, ಒಂದು ಲಾ ಆ್ಯಂಡ್ ಆರ್ಡರ್ಗೆ ಇವರು ಒಬೇ ಮಾಡ್ತಾರೆ. ಲಾಯಲ್ಟಿ ಟು ಲಾ ಆ್ಯಂಡ್ ಆರ್ಡರ್. ನೆಕ್ಸ್ಟ್ ಲೆವೆಲ್ 3 ಇಲ್ಲಿ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್. ಇವಾಗ ಕ್ವಶನಲ್ಲಿ ನಮಗೆ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಬಗ್ಗೆ ಕೇಳಿದ್ದಾರೆ. ಸೊ ಪೋಸ್ಟ್ ಲೆವೆಲ್ ಇದೇನಿದೆ, ಇದು 11 years ಆದಮೇಲೆ ಒಂದು ಅಡಾಲಸೆನ್ಸ್ ಏಜಲ್ಲಿ ಅಂತ ಹೇಳ್ಬೋದು ನಾವು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕನ್ಫರ್ಮ್ಸ್ ಸ್ಟೆಪ್ 5ಅಲ್ಲಿ ಅಥವಾ ಸ್ಟೇಜ್ 5ಅಲ್ಲಿ ಜಸ್ಟಿಸ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಲಾ, ಇಲ್ಲಿ ಕನ್ಫರ್ಮ್ಸ್ ಟು ಮೇಂಟೈನ್ ಕಮ್ಯುನಿಟೀಸ್, ಎಂಫಸೈಸಸ್ ಆನ್ ಇಂಡಿವಿಜುವಲ್ ರೈಟ್ಸ್. ಇಲ್ಲಿ ಬರೀ ರೈಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಸೊಸೈಟಿಲಿ ನಮ್ಮ ರೈಟ್ ಏನಿದೆ ಅನ್ನೋ ಬಗ್ಗೆ ಮಾತಾಡ್ತಾರೆ. ಯಾವುದರಲ್ಲಿ, ಸ್ಟೇಜ್ 5ಅಲ್ಲಿ. ಆದರೆ ಲಾಸ್ಟ್ ಸ್ಟೇಜಲ್ಲಿ ಸ್ಟೇಜ್ 6ಅಲ್ಲಿ ಏನಿದೆ, ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಸೊ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂದರೆ ಅಲ್ಲಿ 3 ಬಂದ್ಬಿಡುತ್ತೆ. ಯಾವುದು, ರೆಸ್ಪೆಕ್ಟ್, ಜಸ್ಟಿಸ್, ಈಕ್ವಾಲಿಟಿ. ಇಲ್ಲಿ ಏನು ಕ್ವೆಶನಲ್ಲಿ ಕೇಳಿದ್ದಾರೆ, ಯೂನಿವರ್ಸಲ್ ಪ್ರಿನ್ಸಿಪಲ್. ಸೊ ಇದು ಲಾಸ್ಟ್ ಸ್ಟೇಜ್, 6th ಸ್ಟೇಜಲ್ಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 81. The peer group exercises very powerful influence upon the children in options: early childhood period, later childhood period, adolescence period, all the above periods. ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಿರಬೇಕು ಏನು, ಒಂದು ಪೀರ್ ಗ್ರೂಪ್ ಎಕ್ಸಸೈಸ್ ವೆರಿ ಪವರ್ಫುಲ್. ಯಾವಾಗ ಫ್ರೆಂಡ್ಶಿಪ್ ಜಾಸ್ತಿ ಡೀಪಾಗಿ ಮಾಡ್ತಾರೆ, ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಯಾವಾಗ ಮಾಡ್ತಾರೆ ಅಂದರೆ, ಆಪ್ಷನ್ ನಂಬರ್ 3 ಅಡಾಲಸೆನ್ಸ್ ಪೀರಿಯಡಲ್ಲಿ. ಒಂದು ಹೈಸ್ಕೂಲಲ್ಲಿ 8, 9, 10 ಅಲ್ಲಿ ಅಡಾಲಸೆನ್ಸ್ ಪೀರಿಯಡಲ್ಲಿ, ಯೂಶ್ವಲಿ ಅಡಾಲಸೆನ್ಸ್ ಪೀರಿಯಡ್ ಅಂದರೆ ಒಂದು 12 years ಆದಮೇಲೆ ಎಲ್ಲರೂ ಅಡಾಲಸೆನ್ಸ್ ಅಂತ ಹೇಳ್ತೀವಿ, 12 to 19 years. ನೆಕ್ಸ್ಟ್ ಕ್ವೆಶನ್ ನಂಬರ್ 82. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಮೇಜರ್ ಸ್ಪೆಸಿಫಿಕ್ ಇಶ್ಯೂ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಇವಾಗ ಇಲ್ಲಿ ಏನು ಕೇಳಿದ್ದಾರೆ, ಮೇಜರ್ ಇಶ್ಯೂ ಯಾವುದು ಇಲ್ಲ ಇದರಲ್ಲಿ. ಒಂದು ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ ಇರ್ತಾರಲ್ಲ ಅವ್ರಿಗೆ ಮೇಜರ್ ಅಂದರೆ ಏನು, ದೊಡ್ಡದು ಇಂಪಾರ್ಟೆಂಟ್ ಇಶ್ಯೂ ಯಾವುದು ಇಲ್ಲ ಅಂತಂದ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಸೋಷಿಯಲ್ ಇಶ್ಯೂಸ್ ರೈಟ್ ಆನ್ಸರ್. ಏನಕ್ಕೆ ಅಂದರೆ, ಒಂದು ಮಗುಗೆ ಮೆಡಿಕಲ್ ಇಶ್ಯೂಸ್ ಅಂದರೆ ಅದು ದೊಡ್ಡ ಇಶ್ಯೂನೇ ಆಗುತ್ತೆ. ಲರ್ನಿಂಗ್ ಇಶ್ಯೂಸ್ ಕೂಡ ಅದು ಕೂಡ ಒಂದು ಇಂಪಾರ್ಟೆಂಟ್ ಇಶ್ಯೂ ಆಗಿರುತ್ತೆ. ಡೆವಲಪ್ಮೆಂಟ್ ಇಲ್ಲ ಅಂದರೆ ಒಂದು ಸ್ಪೆಷಲ್ ನೀಡ್ ಚಿಲ್ಡ್ರನ್ಗೆ ಅದು ಕೂಡ ಒಂದು ಮೇಜರ್ ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆದರೆ ಸೋಷಿಯಲ್ ಇಶ್ಯೂಸ್ ಅದು ಒಂದು ಪ್ರಾಬ್ಲಮ್, ಮೇಜರ್ ಇಶ್ಯೂ ಅಲ್ಲ. ನೆಕ್ಸ್ಟ್ ಕ್ವೆಶನ್. ಅಟೆನ್ಷನ್ ಈಸ್ ನಾಟ್ ಮೇರ್ಲಿ ಎ ಕಾಗ್ನಿಟಿವ್ ಫಂಕ್ಷನ್ ಬಟ್ ಈಸ್ ಎಸೆನ್ಷಿಯಲಿ ಡಿಟರ್ಮೈನ್ಡ್ ಬೈ. ಅಟೆನ್ಷನ್ ಈಸ್ ನಾಟ್ ಮೇರ್ಲಿ ಎ ಕಾಗ್ನಿಟಿವ್ ಫಂಕ್ಷನ್. ಕಾಗ್ನಿಟಿವ್ ಈ ವರ್ಡ್ ನಿಮಗೆ ಗೊತ್ತಿರಬೇಕು, ಎಲ್ಲ ಪೆಡಗಾಜಿಲೂ ಬರುತ್ತೆ. ಕಾಗ್ನಿಟಿವ್ ಅಂದರೆ ಏನು, ಒಂದು ಮೈಂಡಿಗೆ ರಿಲೇಟೆಡ್ ಆಗಿರೋದು. ಸೊ ಇಲ್ಲಿ ಅಟೆನ್ಷನ್ ಈಸ್ ನಾಟ್ ಮೇರ್ಲಿ ಅ ಕಾಗ್ನಿಟಿವ್ ಫಂಕ್ಷನ್ ಬಟ್ ಈಸ್ ಎಸೆನ್ಷಿಯಲಿ ಡಿಟರ್ಮೈನ್ಡ್ ಬೈ
ಆಪ್ಷನ್ ನಂಬರ್ 4 ಇಂಟ್ರೆಸ್ಟ್ ಆ್ಯಂಡ್ ಆ್ಯಟಿಟ್ಯೂಡ್ ಇದಕ್ಕೆ ರೈಟ್ ಆನ್ಸರ್. ಇಲ್ಲಿ ಅಟೆನ್ಷನ್ ಇದೆಯಲ್ಲ ಇದು is essentially determined by interest and attitude. Okay, next question. The majority of the school children say about 60% are found in the IQ range of. ಇಲ್ಲಿ ಒಂದು 60% ಮಕ್ಕಳು ಏನಿರ್ತಾರೆ ಒಂದು ಕ್ಲಾಸಲ್ಲಿ ಮೆಜಾರಿಟಿ ಮಕ್ಕಳು ಎಷ್ಟು ಏನಿರುತ್ತೆ ಅವ್ರ IQ ಅಂದರೆ ಅವರು ಆ್ಯಾವ್ರೇಜ್ ಆಗಿರ್ತಾರೆ ಚಿಲ್ಡ್ರನ್. ಒಂದು ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕಾದ್ರೂ ಅಷ್ಟೇ ಆ್ಯಾವ್ರೇಜ್ ಚಿಲ್ಡ್ರನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಕ್ವೆಶನ್ ಪೇಪರ್ ಸೆಟ್ ಮಾಡೋದು. ತುಂಬ ಡಿಫಿಕಲ್ಟಿ ಅಥವಾ ಒಂದು ಸ್ಪೆಷಲ್ ಚಿಲ್ಡ್ರನ್ ಇರ್ತಾರಲ್ಲ ಅವ್ರು ಅಥವಾ ಕ್ರಿಯೇಟಿವ್ ಚೈಲ್ಡ್ ಇರ್ತಾರಲ್ಲ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಕ್ವೆಶನ್ ಪೇಪರ್ ಸೆಟ್ ಮಾಡಲ್ಲ. ಸೊ ಇಲ್ಲಿ ಏನು ಕೇಳಿದ್ದಾರೆ, ದ ಮೆಜಾರಿಟಿ ಆಫ್ ದ ಸ್ಕೂಲ್ ಚಿಲ್ಡ್ರನ್ ಸೇ ಅಬೌಟ್ 60% ಆರ್ ಫೌಂಡ್ ಇನ್ ದ IQ ರೇಂಜ್ ಆಫ್. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. 90 to 110. 90 to 110 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ದ ಕಂಟಿನ್ಯೂಸ್ ಪ್ರೋಸೆಸ್ ಬೈ ವಿಚ್ ದ ಚೈಲ್ಡ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್ ಅಮಾಂಗ್ whom parents are the most prominent is called. ಆಪ್ಷನ್ ನಂಬರ್ 2 ಸೋಷಲೈಸೇಷನ್. ಫ್ರೆಂಡ್ಸ್ ಇದು ಕಂಪಲ್ಸರಿ ಕ್ವೆಶನ್ ಕೇಳ್ತಾರೆ ಸೋಷಲೈಸೇಷನ್ ಬಗ್ಗೆ. ಇದು ನಿಮಗೆ ಪ್ರೈಮರಿ ಸೋಷಲೈಸೇಷನ್ ಯಾವುದು ಅಂತ ಕೇಳ್ಬೋದು. ಸೊ ಇದು ಒಂದು ಪ್ರೈಮರಿ ಸೋಷಲೈಸೇಷನ್ ಎಲ್ಲಿಂದ ಬರುತ್ತೆ, ಒಂದು ಫ್ಯಾಮಿಲಿಯಿಂದ ಬರುತ್ತೆ. ಸೆಕೆಂಡ್ರಿ ಸೋಷಲೈಸೇಷನ್ ಎಲ್ಲಿ ಬರುತ್ತೆ, ಒಂದು ಸ್ಕೂಲಲ್ಲಿ ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ ಅದು ಸೆಕೆಂಡ್ರಿ ಸೋಷಲೈಸೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. H.H. Goddard's study on Kallikak's family reveals that the factors determining the individual differences is ಅಥವಾ are options heredity, environment, both heredity and environment, neither heredity nor environment. So option number 1 heredity is the right answer. ಏನು ಇಲ್ಲಿ ಒಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಬಗ್ಗೆ ಹೇಳುತ್ತೆ. ಯಾವ್ದು ಹೇಳುತ್ತೆ ಅಂತಂದರೆ ಒಂದು ಹೆರಿಡಿಟಿ ಹೇಳುತ್ತೆ. ನಮಗೆ ಹೆರಿಡಿಟಿಯಿಂದ ನಮಗೆ ಗೊತ್ತಾಗುತ್ತೆ. ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೇನ್ ಇದು ಡಿಪೆಂಡ್ ಯಾವುದ್ರ ಮೇಲೆ ಆಗುತ್ತೆ, ಹೆರಿಡಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಬಗ್ಗೆ ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 3 ಲಿಂಕ್ ಕೊಟ್ಟಿರ್ತೀನಿ, ಒಂದು ಸರಿ ನೋಡ್ಕೊಳ್ಳಿ. ಓಕೆ, ಈ ಸ್ಲೈಡಲ್ಲಿ ನೋಡಿ ಹೆರಿಡಿಟಿಯಲ್ಲಿ ಏನಿರುತ್ತೆ, ಒಂದು ಹೆರಿಡಿಟಿಯಿಂದ ಮಕ್ಕಳಲ್ಲಿ ಏನು ಬರುತ್ತೆ ಅಂತಂದರೆ ಒಂದು ಮೆಂಟಲ್ ಎಬಿಲಿಟಿ, ಇಂಟೆಲಿಜೆನ್ಸ್ ಆಗ್ಬೋದು, ಅಥವಾ ಫಿಸಿಕಲ್ ಕಂಡೀಷನ್ ಹೆರಿಡಿಟಿಯಿಂದ ದಪ್ಪ ಇರ್ತಾರೆ, ಸಣ್ಣ ಇರ್ತಾರೆ, ಅದು ಹೆರಿಡಿಟಿ ಇರುತ್ತೆ. ಆ್ಯಪ್ಟಿಟ್ಯೂಡ್ ಆ್ಯಂಡ್ ಸ್ಪೆಷಲ್ ಟ್ಯಾಲೆಂಟ್ ಇರುತ್ತಲ್ಲ, ಅದು ಒಂದು ಪೇರೆಂಟ್ಸ್ ಅಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದು ಮಕ್ಕಳಲ್ಲಿ ಬರುತ್ತೆ. ಇಟ್ ಈಸ್ ಆಲ್ಸೋ ಹೆರಿಡಿಟಿ. ಒಂದು ಸೆಕ್ಸ್ ಆಗಿರಲಿ, ಒಂದು ಏಜ್ ಆಗಿರಲಿ, ಏನೋ ಒಂದು 6th ನೋಡಿ ಟೆಂಪರಮೆಂಟ್ ಅಂದರೆ ಏನು, ಒಂದು ಇಮೋಷ್ನಲ್ ಮೆಚುರಿಟಿ ಆ್ಯಂಡ್ ಸ್ಟೆಬಿಲಿಟಿ ಇರುತ್ತೆ. ಸೊ ಲಾಸ್ಟ್ 9th ಪಾಯಿಂಟ್ ನೋಡಿ, ಕ್ರಿಮಿನಲ್ ಟೆಂಡೆನ್ಸಿ ಇದೆಯಲ್ಲ, ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ. ಕ್ರಿಮಿನಲ್ ಟೆಂಡೆನ್ಸಿ ಮಕ್ಕಳಲ್ಲಿ ಇರುತ್ತಲ್ಲ, ಅದು ಕೂಡ ಒಂದು ಹೆರಿಡಿಟಿ ಫ್ಯಾಕ್ಟರ್ ಆಗಿರುತ್ತೆ. ಸೊ ಎನ್ವಿರಾನ್ಮೆಂಟಲ್ಲಿ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಒಂದು ಕಮ್ಯುನಿಟಿ ಬ್ಯಾಕ್ಗ್ರೌಂಡ್, ಸ್ಕೂಲಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ. ಅದು ಯಾವುದ್ಯಾವುದು ಅಂದರೆ ಟೀಚರ್ಸ್, ಫೆಸಿಲಿಟೀಸ್, ಲೊಕೇಶನ್, ಆ ಸ್ಕೂಲ್ ಯಾವ ಜಾಗದಲ್ಲಿ ಲೊಕೇಟ್ ಆಗಿದೆ, ಸ್ಕೂಲ್ ಟೀಚರ್ಸ್ ಹೇಗಿದ್ದಾರೆ, ಸ್ಕೂಲಲ್ಲಿ ಏನು ಫೆಸಿಲಿಟೀಸ್ ಇದೆ, ಅದರಿಂದ ಮಕ್ಕಳು ಏನೇನು ಕಲಿತಾರೆ ಅದೆಲ್ಲ ಎನ್ವಿರಾನ್ಮೆಂಟ್ ಅಂದರೆ ಏನು, ನರ್ಚರ್. ಹೆರಿಡಿಟಿ ಅಂದರೆ ಒಂದು ನೇಚರ್, ಹೆರಿಡಿಟಿ ಅಂದರೆ ಒಂದು ನೇಚರ್, ಎನ್ವಿರಾನ್ಮೆಂಟ್ ಅಂದರೆ ನರ್ಚರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 87. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್, ನಾಟ್ ಅಂತ ಕೇಳಿದ್ದಾರೆ ಕ್ವೆಶನಲ್ಲಿ, ಇನ್ಫ್ಲೂಯೆನ್ಸಿಂಗ್ ಇಮೋಷ್ನಲ್ ಡೆವಲಪ್ಮೆಂಟ್. ಇದಕ್ಕೆ ಆಪ್ಷನ್ ನಂಬರ್ 2 ಇಂಟ್ರೆಸ್ಟ್. ಇದು ನಾಟ್ ಇದೆಯಲ್ಲ, ಇದು ಏನಿದೆ, ಇದು ಇಟ್ ಈಸ್ ನಾಟ್ ಎ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಇಮೋಷ್ನಲ್ ಡೆವಲಪ್ಮೆಂಟ್. ಒಂದು ಮಗುದು ಇಮೋಷ್ನಲ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಅಲ್ಲಿ ಏನು, ಒಂದು ಇಂಟೆಲಿಜೆನ್ಸ್ ಆಗಿರಲಿ, ಒಂದು ಸ್ಕೂಲ್ ಎನ್ವಿರಾನ್ಮೆಂಟ್ ಆಗಿರಲಿ, ಒಂದು ಪೀರ್ ಗ್ರೂಪ್ ಅಂದರೆ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿರಲಿ, ಇದೆಲ್ಲ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಆದರೆ ಆಪ್ಷನ್ ನಂಬರ್ 2 ಇಂಟ್ರೆಸ್ಟ್ ಇದೆಯಲ್ಲ, ಅದು ಅವ್ರ ಇಮೋಷ್ನಲ್ ಡೆವಲಪ್ಮೆಂಟಲ್ಲಿ ಮೇಲೆ ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 88. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ and the level of potential development is the option number 3 zone of proximal development. ಇದಕ್ಕೆ ರೈಟ್ ಆನ್ಸರ್ ZPD, zone of proximal development. ಇದೇನಿದು ಒಂದು
ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಮತ್ತು ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಇಬ್ಬರು ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್ ಇರುತ್ತೆ. ಅಂದರೆ ಇದರ ಅರ್ಥ ಏನಂದರೆ ZPD ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಇಲ್ಲಿ ಒಂದು ಮಗುದು ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಒಂದು ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿದಾಗ ಅಂದರೆ ಗೈಡ್ ಮಾಡಿದಾಗ, ಒಂದು ಎಲ್ಡರ್ಸ್ ಯಾರಾದರೂ ದೊಡ್ಡವರು ಸಪೋರ್ಟ್ ಮಾಡಿದಾಗ, ಒಂದು ಗೈಡೆನ್ಸ್ ಕೊಟ್ಟಾಗ ಆ ಟಾಸ್ಕ್ನ ಅವರು ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಲೆವೆಲಲ್ಲಿ ಏನಿರುತ್ತೆ, ಇದು ಡೆವಲಪ್ಮೆಂಟ್ ಆಗಿರೋದಿಲ್ಲ ಅಷ್ಟು. ಇದು ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಆಗಿರತ್ತಲ್ಲ ಅದು, ಮತ್ತು ಒಂದು ಫುಲ್ ಎಲ್ಲ ಹೋಲ್ ಟೋಟಲ್ ಅವರೇ ಇಂಡಿಪೆಂಡೆಂಟಾಗಿ ಮಾಡ್ತಾರಲ್ಲ ಅದು. ಸ್ಟಾರ್ಟಿಂಗ್ ಮತ್ತು ಇಂಡಿಪೆಂಡೆಂಟಾಗಿ ಅವ್ರು ಮಾಡ್ತಾರಲ್ಲ ಅದು ಎರಡು ಮಧ್ಯದಲ್ಲಿ ಇದೆಯಲ್ಲ, ಇದು ಹೆಲ್ಪ್ ತಗೊಂಡು ಮಾಡ್ತಾರಲ್ಲ ಆ ಸ್ಟೇಜಿಗೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಆ್ಯಕ್ಚುಲಿ ದ ಗ್ಯಾಪ್ ಬಿಟ್ವೀನ್ ಆ್ಯಕ್ಚುಯಲ್ ಕಾಂಪಿಟೆನ್ಸ್ ಲೆವೆಲ್ ಆ್ಯಂಡ್ ದ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಲೆವೆಲ್. ಇಟ್ ಈಸ್ ಕಾಲ್ಡ್ ZPD ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಇಲ್ಲಿ ನೋಡಿ, ZPD is based on the mental functions that have not yet matured. ಮೆಂಟಲ್ ಫಂಕ್ಷನ್ಸ್ ಇನ್ನೂ ಮೆಚೂರ್ ಆಗಿಲ್ಲ, ಬಟ್ ಆರ್ ಬೀಯಿಂಗ್ ಇನ್ ದ ಪ್ರೋಸೆಸ್ ಆಫ್ ಮೆಚ್ಯೂರೇಷನ್. ಇವಾಗ ಮೆಚೂರ್ ಆಗೋ ಕಂಡೀಷನಲ್ಲಿದ್ದಾರೆ. ಏನು ಒಂದು ಮೆಂಟಲ್ ಫಂಕ್ಷನ್ಸ್ ಇದೆಯಲ್ಲ ಇನ್ನೂ ಮೆಚೂರ್ ಆಗಿಲ್ಲ, ಮೆಚೂರ್ ಆಗೋ ಪ್ರೋಸೆಸ್ಸಲ್ಲಿದೆ. ಸೊ ಈ ಪ್ರೋಸೆಸ್ಸಿಗೆ ನಾವೇನು ಹೇಳ್ತೀವಿ, ಈ ಕಂಡೀಷನ್ಗೆ ಅಥವಾ ಈ ಸ್ಟೇಜ್ಗೆ, ಈ ಲೆವೆಲ್ಲಿಗೆ ನಾವು ZPD ಅಂತ ಹೇಳ್ತೀವಿ. ಇನ್ನು ಇಲ್ಲಿ ಮಗು ಏನು ಮಾಡೋಕ್ಕಾಗೋದಿಲ್ಲ, ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗೋದಿಲ್ಲ, ಯಾರಾದರೂ ಸಪೋರ್ಟ್ ಮಾಡಿದಾಗ ಇಲ್ಲಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ಇದು ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಪಿಯಾಜೆ ಏನು ಮಾಡಿದ್ರು, ಮೈಂಡ್ ಮಾಡೆಲ್ಸ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಅಂತ ಹೇಳಿದರು. ಹಂಗಂದರೆ ಹ್ಯೂಮನ್ ಬೀಯಿಂಗ್ಸ್ ಮೇಕ್ ಸೆನ್ಸ್ ಆಫ್ ದೇರ್ ವರ್ಲ್ಡ್ ಬೈ ಮೀನ್ಸ್ ಆಫ್ ದೇರ್ ಮೆಂಟಲ್ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡಿದ್ರು ಪಿಯಾಜೆ ಅವರು. ಏನು ಹೇಳಿದ್ರು ಇವರು, ಒಂದು ಫಸ್ಟ್ ನಮ್ಮ ಮೈಂಡ್, ನಮ್ಮ ಥಾಟ್ ಬರುತ್ತೆ, ಆಮೇಲೆ ನಾವು ನಮ್ಮ ಮೈಂಡ್ ವರ್ಕ್ ಆದಮೇಲೆ ನಾವು ಲ್ಯಾಂಗ್ವೇಜ್ ಕಲಿತೀವಿ ಅಂತ ಹೇಳಿದ್ರು. ಸೊ ಫಸ್ಟ್ ಕಮ್ಸ್ ಥಾಟ್, ದೆನ್ ಕಮ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಮೈಂಡ್ಗೆ ಪ್ರಿಫರ್ ಕೊಟ್ಟರು ಪಿಯಾಜೆ ಅವರು. ಆದರೆ ವೈಗಾಸ್ಕಿ ಅವ್ರು ಏನು ಹೇಳ್ತಾರೆ, ಫಸ್ಟ್ ನಾವು ಎನ್ವಿರಾನ್ಮೆಂಟಲ್ಲಿ ಹೋಗ್ಬಿಟ್ಟು ಸೋಷಿಯೋ ಕಲ್ಚರಲ್ ಥಿಯರಿ ವೈಗಾಸ್ಕಿ ಅವ್ರದ್ದು, ಅವ್ರು ಏನು ಮಾಡ್ತಾರೆ, ಅವರು ಫಸ್ಟ್ ನಮಗೆ ಲ್ಯಾಂಗ್ವೇಜ್ ಗೊತ್ತಿದ್ದರೆ ನಾವು ಆಮೇಲೆ ಮೆಂಟಲ್ ಪ್ರೋಸೆಸ್ ಮಾಡ್ಬೋದು, ಆಮೇಲೆ ಮೈಂಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕಮ್ಸ್, ದೆನ್ ಥಾಟ್ ಪ್ರೋಸೆಸ್. ವೈಗಾಸ್ಕಿ LT, ಲ್ಯಾಂಗ್ವೇಜ್, ಥಾಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 89. ಫ್ಲುಯೆನ್ಸಿ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಎಲಾಬೊರೇಷನ್ ಆರ್ ದ ಡಿಸ್ಟಿಂಕ್ಟಿವ್ ಆಸ್ಪೆಕ್ಟ್ಸ್ ಆಫ್ ಕ್ರಿಯೇಟಿವ್ ಎಬಿಲಿಟೀಸ್ ಅಕಾರ್ಡಿಂಗ್ ಟು. ಸೊ ಆಪ್ಷನ್ ನಂಬರ್ 4 ಗಿಲ್ಫೋರ್ಡ್ ಇದಕ್ಕೆ ರೈಟ್ ಆನ್ಸರ್. ಸೊ ನಿಮಗೆ ಗಿಲ್ಫೋರ್ಡ್ ಮತ್ತು ನಾನು ಅಗೇನ್ ಹೇಳ್ತಾ ಇದ್ದೀನಿ, ಗಿಲ್ಫೋರ್ಡ್ ಇನ್ನೊಬ್ಬರು ಒಂದು ಗಾರ್ಡನರ್, ಇಬ್ಬರ ಬಗ್ಗೆ ನೀವು ಸ್ವಲ್ಪ ಡೀಟೇಲಾಗಿ ಓದ್ಕೋಬೇಕು. ಇವರಿಬ್ಬರಲ್ಲಿ ಒಬ್ರದ್ದು ಕೇಳ್ತಾರೆ, ಪೇಪರ್ 1 ಆಗಿರಲಿ, ಪೇಪರ್ 2 ಆಗಿರಲಿ. ಇವ್ರ ಥಿಯರಿಯಲ್ಲಿ ತುಂಬ ಲೆಂತಿ ಥಿಯರಿ ಇವ್ರದ್ದು. ಒಂದು ಕ್ರಿಯೇಟಿವ್ ಎಬಿಲಿಟೀಸ್ ಬಗ್ಗೆ ಮಾತಾಡ್ತಾರೆ ಇವರು. ಡೈವರ್ಜೆಂಟ್ ಥಿಂಕಿಂಗ್, ಕಾನ್ವರ್ಜೆಂಟ್ ಥಿಂಕಿಂಗ್ ಅಂತ ಹೇಳಿದ್ದೆ ನಿಮಗೆ, ಅದೇ ಇವ್ರು ಹೇಳ್ತಾರೆ ಅದ್ರ ಬಗ್ಗೆ. ಡೈವರ್ಜೆಂಟ್ ಥಿಂಕಿಂಗ್ ಮಕ್ಕಳು ಏನು ಮಾಡ್ತಾರೆ, ಒಂದು ಕ್ರಿಯೇಟಿವ್ ಎಬಿಲಿಟೀಸ್ ಇರುತ್ತೆ ಅವರಲ್ಲಿ. ಓಕೆ, ಈ ಸ್ಲೈಡ್ ನೋಡಿ. ಸೊ JP ಗಿಲ್ಫೋರ್ಡ್ ಅವ್ರ ಥಿಯರಿಗೆ ಏನು ಹೇಳ್ತೀವಿ, ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಅಂತ ಹೇಳ್ತೀವಿ. ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಅಂತ ಹೇಳ್ಬೋದು. ಇನ್ನೊಂದು 3 ಡೈಮೆನ್ಷನಲ್ ಥಿಯರಿ ಅಂತಲೂ ಹೇಳ್ತಾರೆ. ಸೊ ಇವ್ರದ್ದು 3D ಶೇಪಲ್ಲಿ ಇದೆ ಅದು. ಸೊ ಅವ್ರ ಥಿಯರಿ ಆ ಥರ 3D ಶೇಪಲ್ಲಿ ಬರೆದ್ಬಿಟ್ಟು ಅವರು ಒಂದು ಪ್ರಾಡಕ್ಟ್ ಬಗ್ಗೆ, ಕಂಟೆಂಟ್ಸ್ ಬಗ್ಗೆ ಅದೆಲ್ಲ ಹೇಳಿದ್ದಾರೆ. ಸೊ ಅದಿರಲಿ. ನೆಕ್ಸ್ಟ್ ಇದಕ್ಕೇನು ಹೇಳಿದ್ದಾರೆ, 3 ಡೈಮೆನ್ಷನಲ್ ಥಿಯರಿ ಅಂತಲೂ ಹೇಳ್ತಾರೆ. ಯಾರ್ದು, JP ಗಿಲ್ಫೋರ್ಡ್ ಅವ್ರದ್ದು. ಟೋಟಲಿ ಇವ್ರದ್ದು 180 ಎಲಿಮೆಂಟ್ಸ್ ಇರುತ್ತೆ. ಗಿಲ್ಫೋರ್ಡ್ ಅವ್ರದ್ದು ಎಲಿಮೆಂಟ್ಸ್ ಎಷ್ಟಿದೆ ಅಂತ ಕೇಳಿದ್ರೆ 180 ಎಲಿಮೆಂಟ್ಸ್ ಇರುತ್ತೆ. ಆ ಥರ ಕೇಳಿದಾಗ ಇದು 3D ಸ್ಟ್ರಕ್ಚರಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಇಮೇಜ್, ಅದು ಇವ್ರದ್ದು. ನೋಡಿ ಇದರಲ್ಲಿ ಏನೇನಿರುತ್ತೆ, ಕಂಟೆಂಟ್ಸ್, ಪ್ರಾಡಕ್ಟ್ಸ್, ಆಪ್ರೇಷನ್ಸ್ ಅಂತ ಇರುತ್ತೆ. ಇದರಲ್ಲಿ ಜಾಸ್ತಿ ಡೀಪಾಗೆ ನೀವು ಓದಬೇಕಂದ್ರೆ ಓದ್ಕೋಬೋದು, ಆದರೆ ಜಾಸ್ತಿ ಡೀಪಾಗಿ ಕೇಳಲ್ಲ, ಮೇನ್ ಕೇಳ್ತಾರೆ ಇದರಲ್ಲಿ. ಏನು ಇವ್ರದ್ದು ಒಂದು ಡೈವರ್ಜೆಂಟ್ ಥಿಂಕಿಂಗ್, ಕಾನ್ವರ್ಜೆಂಟ್ ಥಿಂಕಿಂಗ್ ಇರುತ್ತೆ, ಅದ್ರ ಬಗ್ಗೆ ರಿಲೇಟೆಡ್ ಕ್ವೆಶನ್ಸ್ ಕೊಡ್ತಾರೆ. ಸೊ ನಿಮಗೆ ಗೊತ್ತಿರಲಿ, ಪ್ರಾಡಕ್ಟ್ಸ್ ಎಷ್ಟಿರುತ್ತೆ, 6 ಇರುತ್ತೆ. ಒಂದು ಆಪ್ರೇಷನ್ಸ್ ಎಷ್ಟಿರುತ್ತೆ, ಒಂದು 5 ಇರುತ್ತೆ. ಕಂಟೆಂಟ್ಸ್ ಎಷ್ಟಿರುತ್ತೆ, ಒಂದು 5 ಇರುತ್ತೆ. ಇಲ್ಲಿ ಏನು ಒಂದು ಕಂಟೆಂಟ್ಸಲ್ಲಿ ನೋಡಿ, ಕಂಟೆಂಟ್ಸಲ್ಲಿ ಪೇಪರ್ 2 ಅಲ್ಲಿ ಕೇಳಿದರು,
ಕಂಟೆಂಟ್ಸ್ ಅಲ್ಲಿ ವಿಜುವಲ್, ಆಡಿಟರಿ, ಸಿಂಬಾಲಿಕ್, ಸಿಮ್ಯಾಂಟಿಕ್, ಬಿಹೇವಿಯರಲ್ ಈ ಥರ ಇತ್ತು. ಸೊ ಅದರಲ್ಲಿ ಆಪ್ಷನ್ಸ್ ಬೇರೆ ಬೇರೆ ಮಿಕ್ಸ್ ಮಾಡಿಕೊಟ್ಟಿದ್ರು. ಇದು ಮಾತ್ರ ಹೆಸರುಗಳು ನೆನಪಿಗೆ ಇಟ್ಕೊಳ್ಳಿ ಒಂದು ಆರ್ಡ್ರಲ್ಲಿ ಏನೇನಿರುತ್ತೆ ಇವ್ರ ಗಿಲ್ಫರ್ಡ್ರಲ್ಲಿ ಅಂತ. ವಿಜುವಲ್, ಆಡಿಟರಿ, ಸಿಂಬಾಲಿಕ್, ಸಿಮ್ಯಾಂಟಿಕ್, ಬಿಹೇವಿಯರಲ್ ಇದನ್ನು ನೆನಪಿಗೆ ಇಟ್ಕೊಳ್ಳಿ ಒಂದು ಆರ್ಡ್ರಲ್ಲಿ. ಪೇಪರ್ 2 ನಾನು ಸಾಲ್ವ್ ಮಾಡ್ತೀನಲ್ಲ ಅವಾಗ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ, ಅದಕ್ಕೆ ಟಚ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋಸ್ ನಿಮ್ಗೆ ಬರ್ತಾ ಇರುತ್ತೆ. ಇಂಗ್ಲೀಷ್ ಮೀಡಿಯಮ್ ಆದವರು ಆದಷ್ಟು ನೀವು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೆ ಕರ್ನಾಟಕ TETದು ಸ್ಟಡಿ ಮೆಟೀರಿಯಲ್ಸ್ ಸಿಗ್ತಾ ಇಲ್ಲ. ಸೊ ಇವಾಗ ಲಾಸ್ಟ್ ಕ್ವೆಶನ್ ನಂಬರ್ 90. ಬ್ರೂನರ್ಸ್ ಡಿಸ್ಕವರಿ ಅಪ್ರೋಚ್ ಈಸ್ ಬೇಸ್ಡ್ ಆನ್ ಸೈಕಾಲಜಿಕಲ್ ಪ್ರಿನ್ಸಿಪಲ್. ಬ್ರೂನರ್ ಬಗ್ಗೆ ಸ್ಟಡಿ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಇದು. ಸೊ ಆಪ್ಷನ್ ನಂಬರ್ 3 ಲರ್ನಿಂಗ್ ಬೈ ಡೂಯಿಂಗ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನೊಂದು ಡಿಸ್ಕವರಿ ಲರ್ನಿಂಗ್ ಥಿಯರಿ ಅಂತ ಯಾವ ಥಿಯರಿಗೆ ಹೇಳ್ತೀವಿ? ಬ್ರೂನರ್ಸ್ ಥಿಯರಿಗೆ ಡಿಸ್ಕವರಿ ಲರ್ನಿಂಗ್ ಥಿಯರಿ ಅಂತಲೂ ಹೇಳ್ತೀವಿ. ಇವ್ರು ಏನು ಮಾಡಿದ್ರು, ಒಂದು ಬಿಹೇವಿಯರಿಸ್ಟ್ ಥಿಯರಿ ಇದೆಯಲ್ಲ, ಅವರು ಅಗೇನ್ಸ್ಟ್ ರಿಯಾಕ್ಟ್ ಮಾಡಿದ್ರು. ಬಿಹೇವಿಯರಿಂದ ಏನಾಗಲ್ಲ, ನಾವು ಒಂದು ಡಿಸ್ಕವರಿ ಮಾಡೋಕ್ಕೆ ಮಕ್ಕಳಲ್ಲಿ ಕೊಡಬೇಕು. ಆ ಡಿಸ್ಕವರಿನ ಮಕ್ಕಳಲ್ಲಿ ಅಂದರೆ ಒಂದು ಆ್ಯಕ್ಟಿವ್ ಎಂಗೇಜ್ಮೆಂಟ್ ಆಗಿರಬೇಕು ಮಕ್ಕಳಲ್ಲಿ. ಮಕ್ಕಳು ಒಂದು ಆ್ಯಕ್ಟಿವ್ ಆಗಿರಬೇಕು. ಟೀಚರ್ ಬರೀ ಹೇಳ್ಕೊಡ್ತಾ ಇರೋದು, ಮಕ್ಕಳು ಕೂತ್ಕೊಂಡು ಪ್ಯಾಸಿವ್ ಲಿಸ್ನರ್ಸ್ ಥರ ಇರಬಾರ್ದು ಅಂತ ಹೇಳಿದರು. ಇನ್ನೊಂದು ಗೈಡೆಡ್ ಡಿಸ್ಕವರಿ ಅಂದರೆ ನಿಮಗೆ ಗೊತ್ತಿರಬೇಕು. ಗೈಡೆಡ್ ಡಿಸ್ಕವರಿ ಅಂದರೆ ಏನು? ಇಲ್ಲಿ ಒಂದು ಟೀಚರ್ ಗೈಡ್ ಮಾಡ್ತಾರೆ, ಒಂದು ಡೈರೆಕ್ಷನ್ ಕೊಡ್ತಾರೆ, ಆವಾಗ ಮಕ್ಕಳು ಡಿಸ್ಕವರ್ ಮಾಡ್ತಾರೆ. ಒಂದು ಟೀಚರ್ ಗೈಡ್ ಮಾಡಿದಾಗ ಅಥವಾ ಒಂದು ಟೀಚರ್ ಒಂದು ಡೈರೆಕ್ಷನ್ ಕೊಟ್ಟಾಗ ಮಕ್ಕಳು ಡಿಸ್ಕವರಿ ಮಾಡ್ತಾರೆ. ಸೊ ಇದು ಗೈಡೆಡ್ ಡಿಸ್ಕವರಿ ಈ ಥಿಯರಿಲಿ ಬರುತ್ತೆ. ಇನ್ನೊಂದು ಗೈಡೆಡ್ ಕಂಪೋಸಿಷನ್ ಅಂತ ಇಂಗ್ಲೀಷ್ ಪೆಡಗಾಜಿಲಿ ಬರುತ್ತೆ. ಗೈಡೆಡ್ ಕಂಪೋಸಿಷನ್ ಅಂದರೆ ಒಂದು ಪ್ಯಾರಾಗ್ರಾಫ್ ರೈಟಿಂಗ್ ಮಾಡಬೇಕಾದ್ರೆ ಒಂದು ಟೀಚರ್ ಗೈಡ್ ಮಾಡ್ತಾರೆ, ಆಮೇಲೆ ಮಕ್ಕಳು ಒಂದು ಪ್ಯಾರಾಗ್ರಾಫ್ನ ಕಂಪೋಸ್ ಮಾಡ್ತಾರೆ. ಸೊ ಇಂಗ್ಲೀಷ್ ಪೆಡಗಾಜಿಲಿ ಗೈಡೆಡ್ ಕಂಪೋಸಿಷನ್ ಅಂತ ಬರುತ್ತೆ. ಇಲ್ಲಿ ಗೈಡೆಡ್ ಡಿಸ್ಕವರಿ, ಗೈಡೆಡ್ ಡಿಸ್ಕವರಿ ಅಂದರೆ ಏನು? ಒಂದು ಟೀಚರ್ ಗೈಡ್ ಮಾಡಿದಾಗ. ಗೈಡೆಡ್ ಕಂಪೋಸಿಷನ್ ಅಂದರೆ ಏನು? ಒಂದು ಟೀಚರ್ ಗೈಡ್ ಮಾಡಿದಾಗ ಒಂದು ಕಂಪೋಸ್ ಮಾಡ್ತಾರೆ. ಬ್ರೂನರ್ ಆಗಿರಲಿ, ಪಿಯಾಜೆ ಆಗಿರಲಿ, ವೈಗೋಸ್ಕಿ ಆಗಿರಲಿ, ಇವರೆಲ್ಲ ಒಂದು ಕನ್ಸ್ಟ್ರಕ್ಟಿವಿಸಮಲ್ಲಿ ಬರ್ತಾರೆ. ಒಂದು ಮಕ್ಕಳಿಗೆ ಸಪೋರ್ಟ್ ಮಾಡೋದು, ಮಕ್ಕಳ ಸೈಡಲ್ಲಿ ಅವರು ಮಕ್ಕಳು ಏನು ಮಾಡ್ತಾರೆ, ಅವರು ಮಾಡಿ ಕಲಿಯೋದು, ಲರ್ನಿಂಗ್ ಬೈ ಡೂಯಿಂಗ್ ಆಗಿರಲಿ, ಒಂದು ಕನ್ಸ್ಟ್ರಕ್ಟಿವಿಸಮಲ್ಲಿ ಏನಿರುತ್ತೆ, ಮಕ್ಕಳ ಮೇಲೆ ಎಲ್ಲ ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಕೊಡೋದು, ಮಕ್ಕಳು ಆ್ಯಕ್ಟಿವ್ ಆಗಿರೋದು, ಇದೆಲ್ಲ ಕನ್ಸ್ಟ್ರಕ್ಟಿವಿಸಮಲ್ಲಿ ಬರುತ್ತೆ. ಇನ್ನೊಂದು ಇವ್ರದ್ದು ಒಂದು ಬೇರೆ ಬೇರೆ ಮೋಡ್ಸ್ ಆಫ್ ಲರ್ನಿಂಗ್ ಅಂತ ಇರುತ್ತೆ. ದ ಎನ್ಆಕ್ಟಿವ್ ಮೋಡ್, ದ ಐಕಾನಿಕ್ ಮೋಡ್, ದ ಸಿಂಬಾಲಿಕ್ ಮೋಡ್ ಅಂತಂದ್ಬಿಟ್ಟು. ಸೊ ಇದು ಬೇರೆ ಬೇರೆ ಸ್ಟೇಜಸ್ಸಲ್ಲಾಗುತ್ತೆ. ಫಸ್ಟ್ ಸ್ಟೇಜ್ ಏನಂದರೆ ಇಲ್ಲಿ ಇದಕ್ಕೆ ಕಾಂಕ್ರೀಟ್ ಸ್ಟೇಜ್ ಅಂತಲೂ ಹೇಳ್ಬೋದು. ಏನಕ್ಕೆ ಕಾಂಕ್ರೀಟ್ ಸ್ಟೇಜ್ ಅಂದರೆ ನಿಮಗೆ ಹೇಳಿದೆ, ನಾನು ಫಸ್ಟೇ ಹೇಳಿದ್ದೆ ಕಾಂಕ್ರೀಟ್ ಅಂದರೆ ಅಬ್ಸ್ಟ್ರಾಕ್ಟ್, ಅಂದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಕಾಂಕ್ರೀಟ್ ಸ್ಟೇಜ್ ಏನಕ್ಕೆ ಹೇಳ್ತೀವಿ? ಕಾಂಕ್ರೀಟ್ ಅಂದರೆ ಇಲ್ಲಿ ಟಚ್ ಮಾಡಿ, ಫೀಲ್ ಮಾಡಿ, ಕೈಯಿಂದ ಒಂದು ಆ್ಯಕ್ಷನ್ ಮಾಡಿ ಇಲ್ಲಿ ಒಂದು ವರ್ಕ್ ಮಾಡ್ತಾರೆ. ಸೊ ಇದಕ್ಕೆ ಎನ್ಆಕ್ಟಿವ್ ಸ್ಟೇಜ್ ಅಂತ ಹೇಳ್ತೀವಿ, ಅಥವಾ ಒಂದು ಕಾಂಕ್ರೀಟ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೇಜಲ್ಲಿ ಒಂದು ಐಕಾನಿಕ್ ಸ್ಟೇಜ್ ಅಂತ ಹೇಳ್ಬೋದು. ಇದಕ್ಕೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಪಿಕ್ಟೋರಿಯಲ್ ಸ್ಟೇಜ್. ಇದು ಇಮೇಜ್ ಬೇಸ್ಡ್, ಯಾವುದೋ ಒಂದು ಇಮೇಜ್ನ ಡ್ರಾ ಮಾಡಿರೋದು, ಆ ಮೈಂಡಲ್ಲಿ ನಮ್ಮ ಇಮೇಜ್ನ ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ನಾನು ಇವಾಗ ಈ ಸ್ಲೈಡ್ ತೋರಿಸ್ತಾ ಇದ್ದೀನಿ ನಿಮಗೆ, ಒಂದು ಸ್ಲೈಡ್ ನಿಮ್ಮ ಇಮೇಜ್ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇದು ಐಕಾನಿಕ್ ಸ್ಟೇಜ್ ಅಥವಾ ಇಮೇಜ್ ಬೇಸ್ಡ್ ಸ್ಟೇಜ್. ಇದರಲ್ಲಿ ಒಂದು ಶೇಪ್ಸ್ ಆಗಿರಲಿ, ಒಂದು ಡಯಾಗ್ರಾಮ್ಸ್ ಎಲ್ಲ ಆಗಿರಲಿ, ಗ್ರಾಫ್ಸ್ ಆಗಿರಲಿ, ನಾವು ತೋರಿಸಿರೋದನ್ನು ಅವ್ರ ಮೈಂಡಲ್ಲಿ ಒಂದು ಇಮೇಜ್ ಇರುತ್ತಲ್ಲ, ಅದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಥರ್ಡ್ ಸ್ಟೇಜ್ ಒಂದು ಸಿಂಬಾಲಿಕ್ ಸ್ಟೇಜ್, ಲ್ಯಾಂಗ್ವೇಜ್ ಬೇಸ್ಡ್. ಇಲ್ಲೇನು ಇದಕ್ಕೆ ಒಂದು ಆಬ್ಸ್ಟ್ರಾಕ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಇದು ಥರ್ಡ್ ಸ್ಟೇಜ್, ಇದಕ್ಕೆ ಆಬ್ಸ್ಟ್ರಾಕ್ಟ್ ಸ್ಟೇಜ್. ಆಬ್ಸ್ಟ್ರಾಕ್ಟ್ ಅಂದರೆ ಒಂದು ಟಚ್ ಮಾಡಿ, ಫೀಲ್ ಮಾಡಿ ನಾವು ಕಲಿಯೋದಲ್ಲ. ಕಾಂಕ್ರೀಟ್ ಸ್ಟೇಜ್ ಅಂದರೆ ಒಂದು ಟಚ್ ಮಾಡಿ ನಾವು ಫೀಲ್ ಮಾಡಿ ಕಲಿಯೋದು. ಸೊ ಇಲ್ಲಿ ಆಬ್ಸ್ಟ್ರಾಕ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಇದಕ್ಕೆ ಸಿಂಬಾಲಿಕ್ ಸ್ಟೇಜ್ ಅಂತ ಹೇಳ್ಬೋದು. ಒಂದು ಸಿಂಬಲ್ಸ್ನ ನೋಡಿಬಿಟ್ಟು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸಿಂಬಲ್ಸ್ H2O, ಫಾರ್ ಎಕ್ಸಾಂಪಲ್ H2O ಇದೆಯಲ್ಲ, ಅದು ನೋಡಿದ ತಕ್ಷಣ ನಮಗೆ ಮೈಂಡಲ್ಲಿ ಇದು ವಾಟರ್ ಅಂತಂದ್ಬಿಟ್ಟು ನಮಗೆ ಅದು ಸಿಂಬಲ್ ಗೊತ್ತಾಗ್ಬಿಡುತ್ತೆ.
ಓಕೆ 90 ಕ್ವೆಶನ್ಸ್ ಅಲ್ಲಿವರೆಗೂ ಕಂಪ್ಲೀಟ್ ಆಯಿತು. 2020 ಪೇಪರ್ 1 ಕಂಪ್ಲೀಟ್ ಆಯಿತು. ಸೊ ಯಾರೋ ಈಗ ಕಮೆಂಟ್ ಮಾಡಿ ಕೇಳಿದ್ರು, ಟ್ರಾನ್ಸ್ಫರ್ ಆಫ್ ಲರ್ನಿಂಗಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತು ಝೀರೋ ಟ್ರಾನ್ಸ್ಫರ್ ಅಂತ ಇರುತ್ತಲ್ಲ, ಅದೇನು ಅಂತಂದ್ಬಿಟ್ಟು. ಸೊ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂದರೆ ಏನು? ಟ್ರಾನ್ಸ್ಫರ್ ಪ್ಲಸ್ ಲರ್ನಿಂಗ್. ಟ್ರಾನ್ಸ್ಫರ್ ಅಂದರೆ ಮೀನಿಂಗ್ ಗೊತ್ತು, ಲರ್ನಿಂಗ್ ಅಂದರೆ ಕಲಿಕೆ. ಓಕೆ, ಟ್ರಾನ್ಸ್ಫರ್ ಒಂದು ನಾವೇನು ಕಲ್ತಿರ್ತೀವೋ ಅದನ್ನು ಟ್ರಾನ್ಸ್ಫರ್ ಮಾಡೋದು. ಏನು? ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ನಾವೇನು ಕಲ್ತಿರ್ತೀವೋ ಅದು ಟ್ರಾನ್ಸ್ಫರ್ ಮಾಡೋದು. ಅದು ಪಾಸಿಟಿವ್ ಟ್ರಾನ್ಸ್ಫರ್ ಅಂದರೆ ಏನು, ನೆಗೆಟಿವ್ ಟ್ರಾನ್ಸ್ಫರ್ ಅಂದರೆ ಏನು? ಓಕೆ, ಪಾಸಿಟಿವ್ ಟ್ರಾನ್ಸ್ಫರ್ ಅಂದರೆ ಏನು? ನಾವು ಏನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಏನೋ ಒಂದು ಕಲ್ತಿರ್ತೀವಿ, ಅದನ್ನು ಬೇರೆ ಸಿಚುವೇಷನಲ್ಲಿ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಟೇಬಲ್ಸ್ ಕಲ್ತಿರ್ತೀವಿ, 2 ಆನ್ಸರ್ ಟೇಬಲ್ಸ್ ನಾವು ಕಲ್ತಿರ್ತೀವಿ. ಸೊ ಆ 2 ಆನ್ಸರ್ ಟೇಬಲ್ಸ್ ಆಗಿರಲಿ, ಅಡಿಷನ್ ಆಗಿರಲಿ, ಮಲ್ಟಿಪ್ಲಿಕೇಶನ್ ಆಗಿರಲಿ, ನಾವು ಒಂದು ಪರ್ಚೇಸಿಂಗ್ ಮಾಡಿದಾಗ, ಅಂಗಡಿಗೆ ಹೋದಾಗ ಅಲ್ಲಿ ನಾವು ಏನು ಮಾಡ್ತೀವಿ? ಅಡಿಷನ್ ಮಾಡೋದು, ಸಬ್ಸ್ಟ್ರಾಕ್ಷನ್ ಮಾಡೋದು. ಅಲ್ಲಿ ಸ್ಕೂಲಲ್ಲಿ ಏನು ಕಲ್ತಿರ್ತೀವೋ ನಾವು ಬೇರೆ ಲೈಫ್ ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಅದು ನಾವು ವೆನ್ ದ ಲರ್ನಿಂಗ್ ಇನ್ ಒನ್ ಕಂಟೆಕ್ಸ್ಟ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್ ಇನ್ ಸಮ್ ಅದರ್ ಕಂಟೆಕ್ಸ್ಟ್. ಒಂದು ಸಂದರ್ಭದಲ್ಲಿ, ಕಂಟೆಕ್ಸ್ಟ್ ಅಂದರೆ ಒಂದು ಸಂದರ್ಭದಲ್ಲಿ ನಾವು ಕಲ್ತಿರೋದನ್ನು ಬೇರೆ ಸಂದರ್ಭದಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದಕ್ಕೇನು ಹೇಳ್ತೀವಿ? ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಸೆಕೆಂಡ್, ನೆಗೆಟಿವ್ ಟ್ರಾನ್ಸ್ಫರ್ ಅಂದರೆ ಏನು? ವೆನ್ ಲರ್ನಿಂಗ್ ಇನ್ ಒನ್ ಕಂಟೆಕ್ಸ್ಟ್ ಹ್ಯಾಸ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆರ್ ಪರ್ಫಾರ್ಮೆನ್ಸ್ ಇನ್ ಅದರ್ ಕಂಟೆಕ್ಸ್ಟ್. ನಾವಿವಾಗ ಫಾರ್ ಎಕ್ಸಾಂಪಲ್, ನಾವು ಒಂದು LOVE ಲವ್ ಅದ್ರ ಅರ್ಥ ನಮಗೆ ಗೊತ್ತಿದೆ. ನಾವು ಹೋಗ್ಬಿಟ್ಟು ಅದರ ಅರ್ಥ ಗೊತ್ತಿದೆ ಅಂತಂದ್ಬಿಟ್ಟು ನಾವು ಹೋಗ್ಬಿಟ್ಟು ಯಾರಿಗೆ ಬೇಕು ಅದನ್ನು ಹೇಳೋಕ್ಕಾಗಲ್ಲ. ಓಕೆ, ಸೊ ಇದೇನಾಗುತ್ತೆ? ಅಲ್ಲಿ ನೆಗೆಟಿವ್ ಟ್ರಾನ್ಸ್ಫರ್ ಆಗಿಬಿಡತ್ತೆ. ಸೊ ಯಾವುದೋ ವರ್ಡ್ ಮೀನಿಂಗ್ನ ನೀವು ಹೋಗ್ಬಿಟ್ಟು ಯಾರಿಗೋ ಹೇಳಿಬಿಟ್ರೆ ಅದೇನಾಯಿತು? ಅದು ನೆಗೆಟಿವ್ ಟ್ರಾನ್ಸ್ಫರ್ ಆಯಿತು. ಫಾರ್ ಎಕ್ಸಾಂಪಲ್, ನೆಗೆಟಿವ್ ಟ್ರಾನ್ಸ್ಫರಲ್ಲಿ ಒಂದು ಸ್ಪೋರ್ಟ್ಸ್ ಪರ್ಸನ್ ಇವಾಗ ಟೇಬಲ್ ಟೆನ್ನಿಸ್ ಆಡೋರು ಹೋಗ್ಬಿಟ್ಟು ಬ್ಯಾಡ್ಮಿಂಟನಲ್ಲಿ ಆ ಥರ ಆ ಗೇಮ್ ಆಡಿದ್ರೆ ಏನಾಗುತ್ತೆ? ಅಲ್ಲೇನಾಯಿತು? ಒಂದು ಬೇರೆ ರೂಲ್ ಇರತ್ತಲ್ಲಿ. ಏನು? ಒಂದು ಬಾಲ್ ಹೇಗೆ ಶಾಟ್ ಹೊಡೆಯೋದು ಅದೇನಿರುತ್ತೆ? ಬೇರೆ ರೂಲ್ ಇರುತ್ತೆ. ಸೊ ನೆಗೆಟಿವ್ ಟ್ರಾನ್ಸ್ಫರ್ ಲರ್ನಿಂಗಲ್ಲಿ ಏನಾಗುತ್ತೆ? ನಾವು ಕಲ್ತಿದ್ದನ್ನು ನಾವು ಅಲ್ಲಿ ಬೇರೆ ರೀತಿ ಯೂಸ್ ಮಾಡ್ತೀವಿ. ಸೊ ನೆಗೆಟಿವ್ ಟ್ರಾನ್ಸ್ಫರಲ್ಲಿ ಏನಾಗುತ್ತೆ? ಮೇನ್ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗೋಂಥದ್ದು ನೆಗೆಟಿವ್ ಟ್ರಾನ್ಸ್ಫರಲ್ಲಿ ಏನಾಗುತ್ತೆ ಅಂದರೆ ಏನು? ಒಂದು ಹಿಂಡರ್ಸ್, ಒಂದು ಲರ್ನಿಂಗ್ ಹಿಂಡರ್ಸ್ ಇನ್ ಅದರ್ ಕಂಟೆಕ್ಸ್ಟ್. ಹಿಂಡರ್ಸ್ ಅಂದರೆ ಒಂದು ತಡೆಗಟ್ಟುತ್ತೆ, ಮಧ್ಯದಲ್ಲಿ ಬಂದುಬಿಟ್ಟು ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟುತ್ತೆ. ನಾವು ಏನೋ ಕಲ್ತಿರ್ತೀವಿ, ಅಲ್ಲೇನೋ ಅಪ್ಲೈ ಮಾಡೋಕ್ಕೆ ಹೋದಾಗ ಅದು ನಮಗೆ ತಡೆಗಟ್ಟುತ್ತೆ. ಅದು ನೆಗೆಟಿವ್ ಟ್ರಾನ್ಸ್ಫರ್. ಸೊ ಇವಾಗ ನಿಮಗೆ ಗೊತ್ತಾಯಿತು ಪಾಸಿಟಿವ್ ಟ್ರಾನ್ಸ್ಫರ್ ಅಂದರೆ ಏನು. ಪಾಸ್ಟ್ ಲರ್ನಿಂಗ್ ಈಸ್ ಹೆಲ್ಪ್ಫುಲ್ ಟು ದ ಲರ್ನರ್. ಪಾಸ್ಟ್ ನಾಲೆಜ್ ಅಥವಾ ಪ್ರೀವಿಯಸ್ ನಾಲೆಜ್ ಅಥವಾ ಪ್ರಯರ್ ನಾಲೆಜ್, ಪ್ರಯರ್ ಅಂದರೆ ಪ್ರೀವಿಯಸ್ ನಾಲೆಜ್ ಅಂತ ಅಂದ್ಬಿಟ್ಟು, ಪ್ರಯರ್ ನಾಲೆಜ್ ಈಸ್ ಹೆಲ್ಪ್ಫುಲ್ ಟು ದ ಲರ್ನರ್ ಟು ದ ನ್ಯೂ ಸಿಚುಯೇಷನ್. ಪಾಸಿಟಿವ್ ಲರ್ನಿಂಗ್ ಅಂದರೆ, ಪಾಸಿಟಿವ್ ಟ್ರಾನ್ಸ್ಫರ್ ಅಂದರೆ. ಸೊ ನೆಗೆಟಿವ್ ಟ್ರಾನ್ಸ್ಫರ್ ಅಂದರೆ ಏನು? ಪಾಸ್ಟ್ ಲರ್ನಿಂಗ್ ಇಂಟರ್ಫಿಯರ್ಸ್ ವಿತ್ ನ್ಯೂ ಲರ್ನಿಂಗ್. ಪಾಸ್ಟ್ ಲರ್ನಿಂಗ್ ಇದೆಯಲ್ಲ, ಅದು ಏನು ಮಾಡುತ್ತೆ? ಇಂಟರ್ಫಿಯರ್ ಮಾಡುತ್ತೆ ನ್ಯೂ ಲರ್ನಿಂಗ್ ಜೊತೆ. ಸೊ ಝೀರೋ ಟ್ರಾನ್ಸ್ಫರ್ ಅಂದರೆ ಏನು? ಟ್ರಾನ್ಸ್ಫರ್ ಆಗಿರೋದಿಲ್ಲ. ನಾವು ಪಾಸ್ಟಲ್ಲಿ ಕಲ್ತಿರೋದು ಏನು ಟ್ರಾನ್ಸ್ಫರ್ ಆಗೋದಿಲ್ಲ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.